ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಒಂದು ಒಳ್ಳೆ 5G ಸ್ಮಾರ್ಟ್ಫೋನ್ನ ತಗೋಬೇಕು, ಅದು ಕೂಡ 8,000 10,000 15,000 ಯಾವುದು ಬೆಸ್ಟ್ ಫೋನ್ ಅಂತ ಹುಡುಕ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿನೇ. ಬೆಸ್ಟು ಸ್ಮಾರ್ಟ್ಫೋನ್ 8,000 ಯಾವುದು ಅಂತ ನೋಡೋದಾದರೆ ಫಸ್ಟ್ ಫೋನ್ ಬಂದು ಪೋಕೋ C75 5G ಮೊಬೈಲ್. ಇದು 7,500ಕ್ಕೆ ನಿಮಗೆ ಲಭ್ಯ ಐತೆ. ಈ ಸ್ಮಾರ್ಟ್ಫೋನ್ ಬಂದು HD+ ಡಿಸ್ಪ್ಲೇ, ಅದು 120 Hz ರಿಫ್ರೆಶ್ ರೇಟ್ ಜೊತೆಗೆ ಸ್ನ್ಯಾಪ್ಡ್ರ್ಯಾಗನ್ 4S Gen 2 ಪ್ರೊಸೆಸರ್, 50 MP ಸೋನಿ ಸೆನ್ಸರ್ ಕ್ಯಾಮ್ರಾ, 5100 mAh ಬ್ಯಾಟ್ರಿ ಕೆಪಾಸಿಟಿ, 18 ವಾಟ್ಸ್ ಚಾರ್ಜರ್ ಕೊಟ್ಟಿದ್ದಾರೆ. ಸೆಕೆಂಡ್ ಫೋನ್ ಬಂದು ರೆಡ್ಮಿ A4 5G ಫೋನ್. ಇದು 8,000 ಆಗುತ್ತೆ ಅಮೌಂಟಲ್ಲಿ. ಈ ಒಂದು ಫೋನಲ್ಲಿ HD+ ಡಿಸ್ಪ್ಲೇ ಕೊಟ್ಟಿದ್ದಾರೆ, 120 Hz ರಿಫ್ರೆಶ್ ರೇಟ್, ಸ್ನ್ಯಾಪ್ಡ್ರ್ಯಾಗನ್ 4S Gen 2 ಪ್ರೊಸೆಸರ್, 50 MP ಕ್ಯಾಮ್ರಾ, 5100 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಮೂರನೇ ಫೋನ್ ಬಂದು ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ F06 5G ಫೋನ್. ಇದು 8,200 ರೂಪಾಯಿಗೆ ನಿಮಗೆ ಸಿಗುತ್ತೆ. ಈ ಒಂದು ಫೋನಲ್ಲಿ HD+ ಡಿಸ್ಪ್ಲೇ ಕೊಟ್ಟಿದ್ದಾರೆ, 90 Hz ರಿಫ್ರೆಶ್ ರೇಟ್ ಜೊತೆಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಇರ್ತಕ್ಕಂಥ ಪ್ರೊಸೆಸರ್ ಇರ್ತಕ್ಕಂಥ ಫೋನ್. ಇದು 50 MP ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ, 2 MP ಸೆಲ್ಫಿ ಕ್ಯಾಮ್ರಾ ಮತ್ತು 5000 mAh ಬ್ಯಾಟ್ರಿ ಕೆಪಾಸಿಟಿ, 25 ವಾಟ್ಸ್ ಫಾಸ್ಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ 10,000 ರೂಪಾಯಿ ರೇಂಜಲ್ಲಿ ಯಾವುದಾದ್ರೂ ಒಂದು ಬೆಸ್ಟ್ ಫೋನ್ನ ಹುಡುಕ್ತಾ ಇದ್ದರೆ ಅದರಲ್ಲಿ ಫಸ್ಟ್ ಫೋನ್ ಬಂದು ಮೋಟೋ G45 5G ಫೋನ್. 10,000 ರೂಪಾಯಿಗೆ ಈ ಫೋನ್ ನಿಮಗೆ ಸಿಗುತ್ತೆ. ಈ ಒಂದು ಫೋನಲ್ಲಿ 6.5 ಇಂಚಿದು HD+ ಡಿಸ್ಪ್ಲೇನ ಕೊಟ್ಟಿದ್ದಾರೆ, ಅದು ಕೂಡ 120 Hz ರಿಫ್ರೆಶ್ ರೇಟ್ ಜೊತೆಗೆ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ನ ಇದರಲ್ಲಿ ಕೊಟ್ಟಿದ್ದಾರೆ, 50 MP ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ, 5000 mAh ಬ್ಯಾಟ್ರಿ ಕೆಪಾಸಿಟಿ ಇದೆ ಈ ಒಂದು ಫೋನಲ್ಲಿ. ಇನ್ನು ಸೆಕೆಂಡ್ ಫೋನ್ ಬಂದು ಲಾವಾ ಕಂಪ್ನಿಯವರು ಲಾಂಚ್ ಮಾಡಿರ್ತಕ್ಕಂಥ ಲಾವಾ ಬ್ರೇಜ್ ಡ್ರ್ಯಾಗನ್ 5G ಅಂತ. 9,000 ರೂಪಾಯಿಗೆ ಈ ಒಂದು ಫೋನ್ ನಿಮಗೆ ಸಿಗುತ್ತೆ. ಈ ಒಂದು ಫೋನಲ್ಲಿ 6.7 HD+ ಡಿಸ್ಪ್ಲೇ ಕೂಡ ಸಿಗುತ್ತೆ, 120 Hz ರಿಫ್ರೆಶ್ ರೇಟ್ ಜೊತೆಗೆ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ನ ಕೊಟ್ಟಿದ್ದಾರೆ, 50 MP ಕ್ಯಾಮ್ರಾ ಕೊಟ್ಟಿದ್ದಾರೆ, 5000 mAh ಬ್ಯಾಟ್ರಿ ಕೆಪಾಸಿಟಿ, 18 ವಾಟ್ಸ್ ಫಾಸ್ಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ, LPDR4X ರ್ಯಾಮ್ ಕೂಡ ಈ ಒಂದು ಸ್ಟೋರೇಜಲ್ಲಿ ಕೊಟ್ಟಿದ್ದಾರೆ, 3.1 ಸ್ಟೋರೇಜ್ ಕೂಡ ಈ ಒಂದು ಫೋನಲ್ಲಿದೆ. ಇನ್ನು ಮೂರನೇ ಫೋನ್ ಬಂದು ಇನ್ಫಿನಿಕ್ಸ್ ಕಡೆ ಅಂತ ಇನ್ಫಿನಿಕ್ಸ್ ನೋಟ್ 50X 5G ಫೋನ್. ಈ ಒಂದು ಫೋನ್ 11,500 ರೂಪಾಯಿಗೆ ನಿಮಗೆ ಸಿಗುತ್ತೆ. ಇದರಲ್ಲಿ 6.7 ಇಂಚದು HD+ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಜೊತೆಗೆ ಪ್ರೊಸೆಸರ್ 7300 ಮೀಡಿಯಾಟೆಕ್ ಡೈಮೆನ್ಸಿಟಿ, 50 MP ಕ್ಯಾಮ್ರಾ, 5500 mAh ಬ್ಯಾಟ್ರಿ ಕೆಪಾಸಿಟಿ, 45 ವಾಟ್ ಫಾಸ್ಟ್ ಚಾರ್ಜರ್ ಕೂಡ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ. ನೀವೇನಾದರೂ 15,000 ರೂಪಾಯಿ ರೇಂಜಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ಫೋನ್ನ ನೋಡ್ತಾ ಇದ್ದರೆ ಫಸ್ಟ್ ಫೋನ್ ಬಂದು ರಿಯಲ್ಮಿ P3 5G ಫೋನ್. ಇದು 14,850 ರೂಪಾಯಿಗೆ ಸಿಗ್ತಾ ಐತೆ. ಈ ಪ್ರೈಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ಈ ಒಂದು ಫೋನ್ನಲ್ಲಿ 6.67 ಇಂಚತ್ತು ಫುಲ್ HD+ ಡಿಸ್ಪ್ಲೇ, ಅದು ಅಮಲ್ ಡಿಸ್ಪ್ಲೇ ಕೊಡ್ತಿದ್ದಾರೆ, ಮತ್ತು 120 Hz ರಿಫ್ರೆಶ್ ರೇಟ್ ಕೂಡ ಕೊಟ್ಟಿದ್ದಾರೆ, ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೊಸೆಸರ್ನ ಕೊಟ್ಟಿದ್ದಾರೆ, 50 MP ಕ್ಯಾಮ್ರಾ, 6000 mAh ಬ್ಯಾಟ್ರಿ ಕೆಪಾಸಿಟಿ, 44 ವಾಟ್ಸ್ ಫಾಸ್ಟ್ ಚಾರ್ಜರ್ ಕೂಡ ಈ ಒಂದು ಫೋನಲ್ಲಿ ಕೊಡ್ತಿದ್ದಾರೆ. ಇನ್ನು ಸೆಕೆಂಡ್ ಫೋನ್ ಬಂದು ವಿವೋದವರು ಹೊಸದಾಗಿ ಲಾಂಚ್ ಮಾಡಿರ್ತಕ್ಕಂಥ ವಿವೋ T4X 5G ಫೋನ್. ಇದು ಕೂಡ 13,249 ರೂಪಾಯಿಗೆ ಈ ಒಂದು ಫೋನ್ ಲಭ್ಯ ಐತೆ. ಈ ಒಂದು ಫೋನಲ್ಲಿ 6.72 ಫುಲ್ HD+ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ, 120 Hz ರಿಫ್ರೆಶ್ ರೇಟ್ ಕೂಡ ಕೊಟ್ಟಿದ್ದಾರೆ, 1300 ಮೀಡಿಯಾಟೆಕ್ ಡೈಮೆನ್ಸಿಟಿ ಕೊಟ್ಟಿದ್ದಾರೆ, 50 MP ಕ್ಯಾಮ್ರಾ ಕೊಟ್ಟಿದ್ದಾರೆ, 6100 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ, 44 ವಾಟ್ಸ್ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಇದೇ ರೀತಿ ಟೆಕ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೂರನೇ ಫೋನ್ ನೋಡೋದಾದರೆ ಈ ಒಂದು ಫೋನ್ ಬಂದು CMF ಫೋನ್ 2 Pro. ಈ ಒಂದು ಫೋನ್ 17,000ಕ್ಕೆ ಲಾಂಚ್ ಆಗಿದೆ. ಫುಲ್ HD+ ಡಿಸ್ಪ್ಲೇ ಕೊಟ್ಟಿದ್ದಾರೆ, 6.7 ಇಂಚಸ್ದು 120 Hz ರಿಫ್ರೆಶ್ ರೇಟ್ ಜೊತೆಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 7300 Pro ಕೊಟ್ಟಿದ್ದಾರೆ, 50 MP ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ, 1000 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ, 33 ವಾಟ್ಸ್ ಫಾಸ್ಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ನೀವು ಯೂಸ್ ಮಾಡೋ ಫೋನ್ ಯಾವುದು ಅಂತ ಕಮೆಂಟ್ ಮಾಡಿ. ಇಷ್ಟೊತ್ತುವರೆಗೂ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.